ಓಕೆ, ಪಟಾಕಿ ರಕ್ಷಿತಾ ಕೊನೆಗೂ ಫೈನಲ್ ಆಗಿ ಬಂದಿರುವಂತದ್ದು ಬಿಗ್ ಬಾಸ್ 12 ಸೀಸನ್ ನ ಫೈನಲಿಸ್ಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ಳು ಈಗ. ಸೊ ಅವಳ ಬಗ್ಗೆ ಬಹಳಷ್ಟು ಗ್ರಾಮಸ್ಥರು ವಿನ್ ಆಗ್ಬೇಕಂತೇಳಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜೊತೆಗೆ ಈಗ ಒಂದಷ್ಟು ಗ್ರಾಮಸ್ಥರು ಇದ್ದಾರೆ, ಮಾತಾಡ್ಸೋಣ. ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಫೈನಲ್ ಆಗಿ ಬಂದಿದ್ದಾಳೆ. ಸೊ ಏನ್ ಹೇಳ್ತೀರಿ, ಎಷ್ಟು ಖುಷಿ ಆಗ್ತಾ ಇದೆ ಅಂತೇಳಿ? ಜೈ ಶ್ರೀರಾಮ್. ನಾವು ಹೆಜಮಾಡಿ ನಮ್ದು ಇವತ್ತು ಖಡ್ಗೇಶ್ವರ ಭಜನಾ ಮಂಡಲದ 7ನೇ ವರ್ಷದ್ದು ಮಂಗಳೋತ್ಸವ. ಈಗ ನಮ್ಮ ಹೇಮಚಂದ್ರ ಯರ್ಮಲ್ ಕೂಡ ಬಂದಿದ್ದಾರೆ, ಅವರು ಮ್ಯೂಸಿಷಿಯನ್ ದೊಡ್ಡ, ಮತ್ತೆ ದೇವರ ಭಕ್ತಿಯವರು. ಈಗ ನಮ್ದು ರಕ್ಷಿತನ ಬಗ್ಗೆ ಹೇಳೋದಾದರೆ, ರಕ್ಷಿತಾಗೆ ಪಟಾಕಿ ರಕ್ಷಿತಾ, ಚಿನ್ನದ ಹುಡುಗಿ, ಹಾಗೆ ಹಲವಾರು ಹೆಸರುಗಳಿದೆ ನಮ್ಗೆ. ಅಂದ್ರೆ ಅವಳ ಅಜ್ಜಿಯ ಮನೆ ಇಲ್ಲಿ ಹೆಜಮಾಡಿಯಲ್ಲಿ, ಮತ್ತೆ ಆಗಾಗ ಬರ್ತಾ ಇದ್ದಾಳೆ. ನಮ್ಮ ಭಜನಾ ಮಂದಿರದವರು ತುಂಬಾ ಅವರಿಗೆ ಬೇಕಾದವರು ಇಲ್ಲಿ ಮೀಡಿ ಹಿಡಿಯಲಿಕ್ಕೆ ಮತ್ತೆ ಅಡುಗೆ ಮಾಡಲಿಕ್ಕೆ. ಅಲ್ಲಿ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಫೇಮಸ್ ಆದದ್ದು ಡಾನ್ಸ್ ನಲ್ಲಿ, ಸ್ಪೆಷಲಿ ಡಾನ್ಸ್ ಅಂತ ಬರುವಾಗ, ಬೆಳಿಗ್ಗೆ ಮ್ಯೂಸಿಕ್ ಬರುವಾಗ ಅವಳು ಫಸ್ಟ್ ಬಂದು ಡಾನ್ಸ್ ಮಾಡೋದು. ಅವಳಿಗೆ ಎಲ್ಲಾ ತರಹದ ಡಾನ್ಸ್ ಗೊತ್ತಿದೆ. ಹಾಗೆ ಅಡುಗೆಯಲ್ಲೂ ಕೂಡ ಎತ್ತಿದ ಕೈ. ಯಾವ್ದು ಬೇಕು ಡಿಶ್, ಮೀನದ್ ಬೇಕಾ, ಚಿಕನ್, ಮಟನ್, ಯಾವ್ದು ಬೇಕು ಎಲ್ಲ, ವೆಜ್ ಬೇಕಾ ಎಲ್ಲ ಮಾಡ್ತಾಳೆ. ಮತ್ತೆ ಮಾತುಕತೆಯಲ್ಲಿ ಅವಳು ಯಾರ್ದಿಗೆ ಬಿಡುದಿಲ್ಲ, ಹಾಗೆ ಇರಬೇಕು. ಅಲ್ಲಿ ನಾವು ಓದೋದು ವಿನ್ ಆಗ್ಲಿಕ್ಕೆ ಎಷ್ಟು ಕಂಟೆಂಟೆಡ್ ಇದ್ದಾರೆ, ಇವಳು ಫಸ್ಟ್ ಬರಬೇಕು. 50 lakhs ಅಂದರೆ ಅದು ದೊಡ್ಡ ಬಿಗ್ ಮನಿ, ಅದು ದೊಡ್ಡ ಮನಿ. ಆದ್ದರಿಂದ ಅವಳಿಗೆ ಟ್ರೋಫಿ, ಫಿನಾಲೆಗೆ ಅವಳು ಬಂದಿದ್ದಾಳೆ. ಅವಳು 50 lakhs ಗೆಲ್ಲಬೇಕು. 37 crores ಓಟು ಈಗ ಅಲ್ಲಿ ಓಟ್ ಪೋಲ್ ಆಗಿದೆ. ಅದು 100% ಹೇಳ್ತೇನೆ, ಇದು ರಕ್ಷಿತೆಗೆ ಬಂದದ್ದು. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕಡೆಯಲ್ಲಿದ್ದಾರೆ, ಆಲ್ ಓವರ್ ದ ವರ್ಲ್ಡ್. ಹಾಗೆ ಎಲ್ಲರಿಗೆ ನಾವು ವೈರಲ್ ಮಾಡಿದ್ದೇವೆ, ರಕ್ಷಿತೆಗೆ ಓಟು ಕೊಡಿ. ಅದು ಮೊದಲೇ ಹೇಳಿದೆ ನಾನು, ಒಂದು ಓಟ್ ಅಲ್ಲ, ಒಬ್ಬರಿಗೆ 99 ಓಟ್ ಕೊಡಬಹುದು. ರಕ್ಷಿತಾ ಅಂತ ಹೆಸರು ಬರುವಾಗ ಪ್ರೆಸ್ ಮಾಡಿದಿ 99 ಓಟು ಕೊಡು. ಹಾಗೆ ಅವಳಿಗೆ ನಾನು ಬೆಸ್ಟ್ ವಿಶ್ವಾಸ. ರಕ್ಷಿತಾ ಗೆದ್ದು ಬಾ. ನಮ್ಮ ಹೇಮಚಂದ್ರ ಅಶ್ವಿನಿ ಮತ್ತು ಗಿಲ್ಲಿ ಇವರಿಗೆಲ್ಲ ಟಕ್ಕರ್ ಕೊಟ್ಟಂತ ಹುಡುಗಿ. ಮುಖ್ಯವಾಗಿ ಗಿಲ್ಲಿ, ರಘು ಇವತ್ತು ಬಹಳಷ್ಟು ಒಳ್ಳೆ ಇದ್ದಾರೆ. ಸೊ ಏನ್ ಇಷ್ಟ ಆಯ್ತು, ಯಾವ ತರ ಎಕ್ಸ್ಪೆಕ್ಟ್ ಇತ್ತು ಅಂತ ಹೇಳಿ? ಅಂದ್ರೆ ಈ ಜರ್ನಿ ಬಹಳಷ್ಟು ಎಷ್ಟು ಈಸಿ ಇಲ್ಲ. ಸೊ ಯಾವ ತರ ನಿರೀಕ್ಷೆಗಳಿತ್ತು ಸ್ಟಾರ್ಟಿಂಗ್ ಇಂದಲೂ, ಯಾವ ತರ ನಿರೀಕ್ಷೆ ಇತ್ತು ಅಂತ ಹೇಳಿ? ನೋಡಿ, ಅವಳು 100 ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದವಳು. ಇವಳು ಬಡ ಹುಡುಗಿ, ಅವಳ ಎದುರಿಗೆ ಇವಳು ಏನಿಲ್ಲ. ಆದರೂ ಅವಳು ಒಂದು ವಿಲನ್, ಅಶ್ವಿನಿ ಒಂದು ವಿಲನ್, ಇವಳು ಒಂದು ಪಾಪದ ಹುಡುಗಿ. ಆದರೂ ಈ ರಕ್ಷಿತಾ ಅವಳಿಗೆ ಬಿಡ್ತಿರ್ಲಿಲ್ಲ, ಯಾವುದಕ್ಕೂ ಬಿಡ್ತಿರ್ಲಿಲ್ಲ. ಎಲ್ಲರೂ ಹೆದರುತ್ತಿದ್ದರು ಅಶ್ವಿನಿಗೆ, ಆದರೆ ರಕ್ಷಿತಾ ಹೆದರುತ್ತಿರ್ಲಿಲ್ಲ. ಈಗ ಏನಾಗಿದೆ, ಅಶ್ವಿನಿ ಇವಳದು ದೋಸ್ತ ಆಗಿದೆ. ಈಗ ಅಶ್ವಿನಿ ಮತ್ತು ರಕ್ಷಿತಾ ಒಳ್ಳೆ ಫ್ರೆಂಡ್ಸ್. ರಘು ಈಸ್ ಗುಡ್ ಮ್ಯಾನ್. ರಘು ಮತ್ತು ರಕ್ಷಿತಾ ಅವರು ಒಳ್ಳೆ ಫ್ರೆಂಡ್ಸ್. ನಿನ್ನೆ ಕೂಡ ನೋಡಿ, ಫಸ್ಟ್ ನಂಬರು ರಘು ರಕ್ಷಿತಾಗೆ ಕೊಟ್ಟದ್ದು, ರಕ್ಷಿತಾ ರಘುಗೆ ಕೊಟ್ಟದ್ದು. ಗಿಲ್ಲಿ ಅವಂದು ಎಂತದ್ದು ಮೆಂಟಾಲಿಟಿ, ಒಂದು ಕಾಮಿಡಿ ಟೈಪ್. ಅವನು ಹೈಜಿನಿಕ್ ಇಲ್ಲ, ತಲೆ ಬಾಚುದಿಲ್ಲ, ಅಡುಗೆಯಲ್ಲಿಲ್ಲ, ಒಂದು ಕಾಮಿಡಿ ಇದ್ದಾನೆ, ಡಾನ್ಸ್ನಲ್ಲಿ ಒಳ್ಳೆದಿದ್ದಾನೆ. ಆದರೂ ರಕ್ಷಿತರ ಎದುರುಗಡೆ ಅವನೇನಿಲ್ಲ. ಆದ್ದರಿಂದ 37 crores ವೋಟ್ ಪೋಲ್ ಆಗಿದ್ದು 100% ರಕ್ಷಿತಾಗೆ. ರಕ್ಷಿತನವರಿಗೆ ನನ್ನ ಶುಭಾಶಯಗಳು. ಅವಳು ನಮ್ಮ ಮುಂಬೈಯಲ್ಲಿ ಕೂಡ ಸಿಕ್ಕಿದ್ದಾಳೆ. ಅವಳು ನಮ್ಮ ತುಳು ಕನ್ನಡಿಗ ಎಲ್ಲರೂ, ಕರಾವಳಿ ಹಾಗೂ ಮುಂಬೈ ಎಲ್ಲ ಸಮಾಜ ಅವಳಿಗೆ ಸಪೋರ್ಟ್ ಕೊಡ್ತೇವೆ. ಆಲ್ ದಿ ಬೆಸ್ಟ್ ರಕ್ಷಿತಾ. ಪಡುಬಿದ್ರಿಯ ರಕ್ಷಿತಾ ನಮ್ಮ ಊರಿನ ಹೆಮ್ಮೆ. ಅವರಿಗೆ ಟ್ಯಾಲೆಂಟ್ ಇದೆ, ಒಳ್ಳೆ ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಐ ವಿಶ್ ಟು ರಕ್ಷಿತಾ, ಖಂಡಿತವಾಗಿ ಅವರು ಗೆದ್ದು ಬರ್ತಾರೆ. ಪ್ರೌಡ್ ಆಫ್ ರಕ್ಷಿತಾ. ಥ್ಯಾಂಕ್ ಯು. ರಕ್ಷಿತಾ ಫೈನಲ್ ಹೇಳ್ತೀರಿ? ಒಳ್ಳೆ ಹುಡುಗಿ. ಇವತ್ತು ಯಾವ ತರ ನಿರೀಕ್ಷೆ ಇತ್ತು, ಯಾವ ತರ ಏನ್ ಕಾಯ್ತಿದ್ದೀರಿ ಅಂತ ಇವತ್ತಿನ ಕ್ಷಣಕ್ಕೆ? ಇದು ಗೆದ್ದು ಬರಲಿ ಅಷ್ಟೇ. ಗೆದ್ದು ಬರಲಿ ರಕ್ಷಿತಾ, ಗೆದ್ದು ಬರಲಿ ಬರ್ಬೇಕಂತ ಎಲ್ಲರಿಗೂ ಆಸೆ. ಯಾವ ತರ ಆಟ ನೋಡಿದ್ರಿ? ನೋಡಿದ್ದೇವೆ, ಚೆನ್ನಾಗಿ ಆಟ ಆಡ್ತಾಳೆ. ಇವತ್ತು ಇಷ್ಟು ಬಾರಿ ಟಫ್ ಅಲ್ವಾ, ಟಫ್ ಕೊಟ್ಟಿದ್ದಾಳೆ. ಹಾಗಾಗಿ ಅವಳು ಗೆದ್ದು ಬರ್ಬೇಕಂತ ಎಲ್ಲರಿಗೂ ಆಸೆ. ಆಲ್ ದ ಬೆಸ್ಟ್ ರಕ್ಷಿತಾ. ಡೈಲಾಗ್ ಹೇಳ್ತೀರಾ? ಡಬಲ್ ಡಿ. ಓಕೆ, 1 2 3. ಎಸ್.
ನೋಡಿದ್ರಲ್ಲ, ಪಡುಬಿದ್ರಿಯ ಹೆಜಮಾಡಿಯ ಕನ್ನಂಗಾರದಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಊರವರು ಬಹಳಷ್ಟು ಸೆಲೆಬ್ರೇಷನ್ ಅಲ್ಲಿದ್ದಾರೆ. 37 ಕೋಟಿ ವೋಟ್ ಏನಿದೆ ಅದು ರಕ್ಷಿತಾಗೆ ಬಂದಿರುವಂತದ್ದು. ಅವಳೇ ಗೆಲ್ಲಬೇಕು, ಆ ಕ್ಯಾಶ್ ಪ್ರೈಸ್ ಇರ್ಬೋದು, ಆ ಟ್ರೋಫಿ ಇರ್ಬೋದು, ಅವಳ ಕೈಗೆ ಸಿಗ್ಬೇಕು ಅನ್ನುವಂತ ಬಹಳಷ್ಟು ದೊಡ್ಡ ನಿರೀಕ್ಷೆಯನ್ನ ಊರಿನವರು ಇಟ್ಕೊಂಡಿರುವಂತದ್ದು. ಸದ್ಯ ಊರಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇದೆ. ಇವತ್ತಿನ ರಾತ್ರಿನ ಫೈನಲ್ ಬಗ್ಗೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪರೀಕ್ಷೆ ನ್ಯೂಸ್ ಫಸ್ಟ್ ಉಡುಪಿ.